ನಮಸ್ಕಾರ ನನ್ನೆಲ್ಲ ಧ್ಯಾನ ಬಂಧುಗಳಿಗೆ ಆತ್ಮ ಬಂಧುಗಳಿಗೆ ಅಂತ ತಿಳಿಸುತ್ತಾ ಬಂದು ಗುರುಗಳು ಇವತ್ತು ಏನು ತಿಳಿಸ್ತಾರಂತ ನೋಡೋಣ. ಭಾಳ ದಿನ ಆಯ್ತು ವಿಡಿಯೋ ಮಾಡಿ, ಇರಲಿ ಪರವಾಗಿಲ್ಲ. ಇವತ್ತೊಂದು ದಿನ ಏನು ತಿಳಿಸ್ತಾರಂತ ನೋಡೋಣ. ಗುರುಗಳು ಜೈ ಹೋ ಪತ್ರಿಜಿ ಅಂತ ತಿಳಿಸ್ತಾ ಆನಂದ ಖುಷಿಯಿಂದ ಇರಬೇಕು. ಪ್ರಸಂಗಗಳು ಬರ್ತಾ ಇರ್ತಾವ, ಹೋಗ್ತಾ ಇರ್ತಾವ, ಪರಿಸ್ಥಿತಿಗಳು ಏನೇನೋ ಬಿಡಾಸ್ತಾ ಇರ್ತಾವ. ನೋ ಪ್ರಾಬ್ಲಮ್. ಬರ್ತಾ ಇದ್ದದ್ದು ಬಂದಿರೋದು ಹೋಗೋಕ್ಕೇನೆ, ಬಂದಿರೋದು ಹಾಗೆ ಇರೋಕ್ಕಲ್ಲ ಅಲ್ಲ. ಬಂದಿರೋದು ಜ್ವರ ಬಂದವ, ಜ್ವರ ಹೋಗ್ತಾವ, ನೆಗಡಿ ಬಂದದ, ನೆಗಡಿ ಹೋಗ್ತವ. ಅವೆಲ್ಲ ಬಂದಿರೋವಲ್ಲ, ಹೋಗ್ತಾ ಇರ್ತಾವ. ಯಾವುದೋ ಒಂದು ಘಟನೆ ಬಂದಿರೋವು ಹೋಗ್ತಾ ಇರ್ತಾವ. ಅದು ಬಂದಾಗ ವಿಚಲಿತರಾಗಲಾರ್ದೇನೆ ಧೈರ್ಯದಿಂದ ಸ್ವಲ್ಪ ದಿನ ಸಮಾಧಾನವಾಗಿ ತಾಳ್ಮೆಯಿಂದ ಮುನ್ನುಗ್ಗಿದ್ರೆ ಜಯ ನಮ್ಮದೇ. ಮನಸ್ಸಿಗೆ ಶಾಂತವಾಗಿಟ್ಕೊಬೇಕು. ಮನಸ್ಸು ಪ್ರಯತ್ನ ಪಡಬೇಕು. ಆಗಲ್ಲ ಆದರೂ ಕೂಡ ಪ್ರಯತ್ನ ಪಡಬೇಕು ಅಲ್ಲ. ಏನು ಹೇಳ್ತಾರೆ ಇದ್ರ ಪುಸ್ತಕ ಇದೊಂದು ಕ್ಲಾಸ್ ಏನು ತಿಳಿಸ್ತಾರೆ ನೋಡೋಣ ಗುರುಗಳು. ಒಂದು ತೆಗ್ಯಾಮ ಇವತ್ತೊಂದು ಏನು ಹೇಳ್ತಾರಂತ ಹೇಳಿ. ವಿಚಲಿತರಾದಾಗ ಏನೋ ಒಂದು ಘಟನೆ ಆಯಿತು. ಸುಮ್ಮನೆ ಆರಾಮಾಗಿದ್ವಿ, ಏನೋ ಒಂದು ಬಂತು ಮನೆಯ ಮೇಲೆ ಸಮಸ್ಯೆ ಏನೋ ಘಟನೆನೋ ಬರೋವೆಲ್ಲ ಒಂದು ಬಂತು ಅಂತ ತಿಳ್ಕೊಡ್ರಿ. ಆವಾಗ ಹೇಗಿರಬೇಕು ನಾವು ಅಂತ ಅಂದರೆ ನಾ ಅಂತೀನಿ, ಬಂದಿರೋದವ ಹೋಗ್ತಾವ, ಶಾಂತವಾಗಿರೋಣ, ತಾಳ್ಮೆಯಿಂದಿರೋಣ. ಇದು ಹೀಗ್ಯಾಕಾಯ್ತು ಹಾಗಾಕಾಯ್ತು ಅಂತ ಕ್ವಶನ್ ಮಾಡೋದು ಬೇಡ. ಸಮಾಧಾನಾಗಿರೋಣ. ಸ್ವಲ್ಪ ದಿನ ಕಳೆದಂಗೆಲ್ಲ ಸ್ವಲ್ಪ ಸರಿ ಆಗ್ತದೆಲ್ಲ. ಆಗಲೇಬೇಕಲ್ಲ. ಒಂದಿನ ಕೆಟ್ಟದಂದಮೇಲೆ ಒಂದಿನ ಸರಿ ಆಗಲೇಬೇಕಲ್ಲ. ಅದಕ್ಕೆ ಸರಿ ಆಗೇ ಆಗ್ತದಂತ ಸ್ವಲ್ಪ ತಾಳ್ಮೆಯಿಂದ ಇರೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಗುರುಗಳು ಕೂಡ ಏನು ತಿಳಿಸ್ತಾರೆ ನೋಡಮ್ಮ. ಏನು ತೆಗಿಲಕ್ಕೆ ಆಗ್ತಾಯಿಲ್ಲಲ್ಲಪ್ಪ, ಯಾಕನ ಯಾವಾಗ ಬರ್ತದೇನ ಇದೇನೋ ಬಂತು ನೋಡಿ. ಕನ್ನಡ ಕಾಪತಿ ಮೊದಲು ಕಣ್ಣು ಏನು ಬಂದ್ರೆ ನೋಡಿ. ಜೈ ಹೋ ಪತ್ರಿ ಏನು ತಿಳಿಸ್ತಾನೆ. ಭಯವನ್ನು ಜಯಿಸಿದ್ದೇವೆ ಎಂದರೆ ನಮ್ಮನ್ನು ನಾವು ಒಂದಷ್ಟು ಜಯಿಸಿದ್ದೇವೆ ಎಂದು ಅರ್ಥ. ನಮ್ಮದೇ ಬಂತು ನೋಡ್ರಿ. ನಾವು ಭಯ ಅನ್ನತ್ತಿದ್ದಲ್ಲಿ ಈಗ ಅದೇ ಬಂತು ಅನ್ಕೊತೀನಿ. ಅಂಜಿದ್ದೇವೆ ಅಂದ್ರೆ ನಾವು ಅಂಜಲಾರೆ ಸ್ವಲ್ಪ ಮುನ್ನುಗ್ಗಿದೇವಂದ್ರೆ ಎಷ್ಟೋ ಜಯಿಸಿದಂಗೆ ಆಯಿತು ಅಂತ ಅವರು ಕೂಡ ಗುರುಗಳು ಕೂಡ ತಿಳಿಸಾಕತ್ತಾರೆ. ಭಯಕ್ಕೆ ಒಂದಾನೊಂದು ಮೂಲ ಕಾರಣವೆಂದರೆ ನಮ್ಮ ಆಲೋಚನೆ ವಿಧಾನ. ಭಯಕ್ಕೆ ಕಾರಣ ಏನಂದ್ರೆ ನಮ್ಮ ಆಲೋಚನೆನೇ ವಿಧಾನ. ಮತ್ತು ಹಂಗೆ ಆಗ್ತದೆ. ಒಂದು ಭಯ ಬಂತು ಅಂದ್ರೆ ಅದು ಒಂದು ಆಲೋಚನೆ ಏನಾರೇ ಜಾಸ್ತಿ ಇದು ಹೀಗಾದ್ರೆ ಹಂಗಾದ್ರೆ ಹಂಗೆ ಅಂದ್ಕೊಂಡಕ್ಕೆ ಅದು ಆಲೋಚನೆ ಮಾಡಿನೇ ಭಯ ಇನ್ನೊಂಚೂರು ಹೆಚ್ಚಾಗ್ತದೆ. ನಮ್ಮ ಆಲೋಚನೆಗಳು ಹೇಗಿರ್ತವೋ ಹಾಗೆ ಅಂದ್ರೆ ಇವಾಗ ಭಯ ಬಂತು ಅಂದ್ರೆ ಇದೇನು ಭಯ ಆಲೋಚನೆ ಮೊದಲು ಒಂದು ತಿಳಿತಾ ಇಲ್ಲ. ಭಯ ಬಂತು ಅಂದ್ರೆ ಆಲೋಚನೆಯಿಂದನೇ ಭಯ ಆಗ್ತದೆ. ಒಂದು ಘಟನೆ ಆಗ್ತದೆ, ಒಂದು ಘಟನೆ ಬರ್ತದೆ, ಒಂದು ಘಟನೆ ಆಗ್ತದೆ ಮನೆ ಒಳಗೇನೋ ಒಂದು, ಆವಾಗ ನಮಗೆ ಭಯ ಆಗ್ತದೆ. ಎಸ್ ಹೌದಲ್ಲ. ಮೊದಲೇ ಆಲೋಚನೆ ಬರುವುದಿಲ್ಲ. ಮೊದಲೇ ಒಂದು ಘಟನೆ ಆಗ್ತದೆ, ಆ ಘಟನೆಯಿಂದ ಭಯ ಆಗ್ತದೆ. ಭಯ ಯಾಕೆ ಬಂತು ಅಂದ್ರೆ ಮತ್ತು ಆಲೋಚನೆ ಮಾಡ್ತೀವಿ. ಹೌದಾ, ಸರಿ ಆಯ್ತಾ, ತಪ್ಪಾಯ್ತಾ, ಯಾಕಾಯಿತು, ಹಿಂಗೆ ಕ್ವಶನ್ ಮಾಡ್ತೀವಲ್ಲ. ಇದು ಹೀಗೆ ಮಾಡಿದ್ರೆ ಹೇಗೆ, ಮುಂದೆ ನನಗೆ ಯಾರು ನೋಡ್ಕೊತಾರ, ಈಗ ಬಿದ್ದಂದ್ರೆ ಹ್ಯಾಂಗೆ, ಎದ್ದಂದ್ರೆ ಹ್ಯಾಂಗೆ, ಇವೆಲ್ಲ ಮುಂದೆ ಆಲೋಚನೆ ಮಾಡಿದ್ರೆ ಭಯ ಇನ್ನೂ ಜಾಸ್ತಿನೇ ಆಗ್ಬಿಡ್ತೈತೆ. ಎಷ್ಟು ಭಯಂಕರವಾಗಿರುತ್ತವೋ ಅಷ್ಟು ಭಯಂಕರವಾಗಿ ನಮಗೆ ತಿಳಿಯದಂತೆ ನಮ್ಮ ಆಂತರ್ಯದಿಂದ ಭಯವು ಹುಟ್ಟಿಕೊಂಡು ಬರುತ್ತದೆ. ಎಷ್ಟು ಭಯವಾಗಿರುತ್ತದೋ, ಮೊದಲೇ ಸ್ವಲ್ಪ ಭಯ ಆಗಿರ್ತೈತಿ, ಅಷ್ಟು ಭಯಂಕರವಾಗಿ ನಾವು ಮತ್ತು ಆಂತರ್ಯದೊಳಗೆ ಆಲೋಚನೆ ಮಾಡಿ ಇನ್ನೂ ಹೆಚ್ಚು ಭಯ ಆಗ್ತದೆ. ಭಯ ಮೊದಲೇ ಆಗಿರ್ತೈತಿ, ಆಲೋಚನೆ ಮಾಡಿ ಇನ್ನೂ ಒಂಚೂರು ಭಯ ಆಗ್ತವೆ. ಇದು ಸತ್ಯನೇ. ಇದು ಆಂತರ್ಯದಾಗ ಭಯ ಮಾಡ್ಕೊಂಡು ಇನ್ನೂ ಸ್ವಲ್ಪ ಹೆಚ್ಚಾಗಿಬಿಡ್ತದೆ ಭಯ. ಆಲೋಚನೆಗಳ ಮೂಲವೆಂದರೆ ನಮಗೆ ತಿಳಿಯದಂತೆ ನಮ್ಮ ಮನಸ್ಸಿನೊಳಗೆ ನಾವು ತುಂಬಿಕೊಳ್ಳುವ ವಾರ್ತೆಗಳು, ವಿಚಾರಗಳು. ಇಲ್ಲಿ ಬಂತು ನಮಗೆ ಗೊತ್ತಿಲ್ಲಾರ್ದಂಗೆ ಏನಾರು ಆಯ್ತು ಅಂದ್ರೆ ನಾವೇನು ಮಾಡ್ತಿದ್ದೆವು,
ಆಲೋಚನೆಗಳು, ವಾರ್ತೆಗಳು, ಅವ್ರು ಹೇಳಿದ್ದು ಇವ್ರು ಕೇಳಿದ್ದು, ಅಯ್ಯೋ ಅವರು ಹಂಗಾಗಿತ್ತತ್ತ, ಹೀಗಾಗಿತ್ತತ್ತ, ಅದು ಆ ಥರ ಮಾಡಿದ್ರಂಥವ್ರು ಅದಾಯ್ತಂತ. ಇವೇ ನೋಡ್ರಿ, ಆಯ್ತಂತ ಹೋಯ್ತಂತ ಬಂತಂತ. ಅದು ಅವ್ರ ಮನಸ್ಥಿತಿ, ಅವ್ರ ಪರಿಸ್ಥಿತಿ ಅವ್ರಿಗೆ, ಅವ್ರ ದೇಹ ಸ್ಥಿತಿ ಅವರಿಗೆ, ನನ್ನ ದೇಹ ಸ್ಥಿತಿ ಅವ್ರ ದೇಹ ಸ್ಥಿತಿ ಒಂದೇನು? ನನಗೊಂಥರ ಜ್ವರ ಬಂದಿರ್ತಾವ, ಜ್ವರ ಬಂದವಂದ್ರೆ ಅವರಿಗೂ ಜ್ವರ ಬಂದವಂದ್ರೆ ನನ್ನ ಥರನೇ ಜ್ವರ ಬಂದಿರ್ತಾವೆ ಏನು ಅವ್ರಿಗೆ. ನನಗೆ ಯಾವುದು ಬೇರೆ ಥರ ಜ್ವರ ಬಂದಿದೆ, ನೆಗಡಿಗೆ ಜ್ವರ ಬಂದಿರಬೇಕು, ಇನ್ಫೆಕ್ಷನ್ಗೆ ಜ್ವರ ಬಂದಿರಬೇಕು, ಮತ್ತೊಂದು ಕ್ಯಾನ್ಸರ್ಗೆ ಜ್ವರ ಬಂದಿರ್ತಾವೆ, ಅವ್ರಿಗೆ ಬೇರೆ ಥರ ಜ್ವರ ಬಂದಿರ್ತಾವೆ. ಆದರೆ ನಾವೇನು ಮಾಡ್ತೀವಿ, ಕಂಪ್ಯಾರಿಸಮ್, ನಮಗೆ ಆಗಿತ್ತಂದ್ರೆ ಅಂಥ ವಿಚಾರಗಳು, ಅವ್ರಿಗೆ ಜ್ವರ ಬಂದವಂತ ಸಣ್ಣ ಉದಾಹರಣೆ ಹೇಳತ್ತೀನಿ. ಅವು ತೋಳೋದು ಭಾಳಷ್ಟು ಬೇರೆನೇ ತೊಗೋತಾ ಇರ್ತೀವಿ ನಾವು. ವಿಚಾರ, ವಾರ್ತೆಗಳು ಬೇರೆಯವ್ರು ಇನ್ನೊಬ್ರು ಹೇಳಿದ್ದು ವಾರ್ತೆಗಳಂದ್ರೆ ಅವ್ರು ಹಂಗೆ ಹೌದತ್ರಿ, ಅಲ್ಲಿ ಹೋಗಿದ್ರಿ ಅವರು, ಈ ಥರ ಆಯ್ತಂತ ನೋಡ್ರಿ ಅವರಿಗೆ, ಅವರು ಹೀಗೆ ಮಾಡಿದ್ರಂತ, ಅವ್ರು ನಿಮ್ಮಂಗೆ ಮಾಡಿದ್ರಂತ, ಅವರು ಹೀಗೆ ಆಯ್ತಂತ ಅವ್ರಿಗೆ. ಈ ವಾರ್ತೆಗಳು ಇಂಥವು ಕೇಳಿ ಇನ್ನೊಂಚೂರು ಹೆಚ್ಚು ಭಯ ಆಗ್ತದೆ ನಮಗೆ. ಅವ್ರು ಹೇಳಿದ್ದು ಇವ್ರು ಕೇಳೋದು, ಮತ್ತು ನಾವು ವಿಚಾರ ಮಾಡೋದು, ಹೌದಾ ನಾವು ಈ ಥರ ಮಾಡಿದ್ರೆ ಹೇಗೆ ಮಾಡಿದ್ದು, ನಮ್ಮನ್ನು ಯಾರು ನೋಡ್ಕೋತಾರ, ನಮ್ಗೆ ಎದ್ದು ಅಡುಗೆ ಮಾಡ್ಕೊಳಕ್ಕೆ ಇವೇ ಬೇಡದರೆ ವಿಚಾರಗಳಿರವು. ಅಡುಗೆ ಮಾಡ್ಕೊಂಡು ಉಣ್ಣಕ್ಕಾಗಲಿಲ್ಲ ಅಂದ್ರೆ ಹೆಂಗೆ, ನಮಗೆ ಅದು ಓಡಾಡಲಿಲ್ಲ ಅಂದ್ರೆ ಹೆಂಗೆ, ಅವೆಲ್ಲ ವಿಚಾರಗಳು ಮಾಡೋದು, ಬೇರೆ ಥರ ಈ ಥರ ವಿಚಾರಗಳು ಮಾಡೋದು. ಎಷ್ಟು ಮಜಾ ಅಂದ್ರೆ ಇವೇ ನೋಡ್ರಿ, ಬೇರೆಯವರ ಕಡೆಯಿಂದ ಕೇಳುವ ವಾರ್ತೆಗಳು ಮತ್ತು ನನ್ನಲ್ಲಿ ಬರುವ ವಿಚಾರಗಳು, ಇವೇ ನಮಗೆ ಇನ್ನೂ ಒಂದಿಷ್ಟು ಭಯ ನುಗ್ಗಿಬಿಡ್ತಾವೆ. ಈ ಪ್ರಪಂಚದಲ್ಲಿ ಎಲ್ಲೋ ನಡೆದ ಅನ್ಯಾಯಗಳ ಬಗ್ಗೆ, ಅಕ್ರಮಗಳ ಬಗ್ಗೆ, ದರೋಡೆಗಳ ಬಗ್ಗೆ, ಮೋಸಗಳ ಬಗ್ಗೆ ಓದುವುದು ಅಥವಾ ಆಲಿಸುವುದು ಮಾಡುತ್ತಾ ಇರುತ್ತೆ. ಮಾತ್ರ ಟಿ ವಿ ಅಂತಾವ ಅವ್ರಿಗೆ ನೆಗೆಟಿವ್ ತುಂಬೋದು. ಎಲ್ಲೋ ಅನ್ಯಾಯ ಆಯಿತು ಅಂದರೆ ನಮಗೆ ಆಯ್ತಾನ ಅನ್ನೋರು. ಯಾಕಂದ್ರೆ ನಾವು ಕೇಳೋದು ಕೂಡ ಅವು ನೆಗೆಟಿವ್ ಎಲ್ಲ ವಾರ್ತೆಗಳು ಕೇಳ್ತೀವಲ್ಲ, ಈ ಮೊಬೈಲ್ ಟಿ ವಿಯಲ್ಲೆಲ್ಲ ಬರ್ತಾರೋ, ಅವ್ರು ಬಿಡ್ರೆ ಅವ್ರು ಇವ್ರು ಕೇಳ್ತಿರ್ತಾರೆ. ತೊಗೊಳೋದ್ರ ಮೇಲೆ ಹೋಗ್ತದ ಅಂದರೂ ಕೂಡ ನಾವು ಹಚ್ಚೋದೇ ತಪ್ಪೇನಂತೀನಿ ನಾನು. ಯಾಕಂದ್ರೆ ಯಾವತ್ತೂ ಒಂದು ಒಳ್ಳೆಯ ವಿಷಯಗಳನ್ನು, ಸಕಾರಾತ್ಮಕ ವಿಷಯಗಳನ್ನು ಹೇಳೋದೇ ಇಲ್ಲ. ಎದ್ದಿದ ತಕ್ಷಣ ಅಲ್ಲಿ ಬಿದ್ದರು, ಎದ್ರು, ಆಕ್ಸಿಡೆಂಟ್ ಆಯಿತು, ಅತ್ತಾಗಿತ್ತು. ಆವಾಗ ಕೇಳಿದ ತಕ್ಷಣ ಏನಾಗಬೇಡ, ನಮ್ಮ ಮನಸ್ಸು, ಖಾಲಿ ಮನಸ್ಸಲ್ಲಿ ಥಾಟ್ ಬಂದುಬಿಡ್ತಾವ, ಅಯ್ಯೋ ಆಕ್ಸಿಡೆಂಟ್ ಆಯ್ತು ಅನ್ನೋ ಭಯ ಬಂದುಬಿಡ್ತೈತಿ, ಬಂದುಬಿಡ್ತದೆ, ಅದೇನು ಪ್ರಭಾವಳಿ ಆಗಿಬಿಡ್ತೈತಿ. ಆಕ್ಸಿಡೆಂಟ್ ಆಗ್ಯದ ಅಂದಗಳಿಗೆ ಅಲ್ಲಿ ಹೂವಾರ ಮೂತ್ರರತ್ನ ಸುರಿದಿರ್ತಾವೇನು. ಆಕ್ಸಿಡೆಂಟ್ ಆಗೋದನ್ನು ನೀರು ರಕ್ತ ಬಿದ್ದರು, ಕೈಕಾಲು ಮುರಿತು, ಕಾಲು ಮುರಿತು, ಅಷ್ಟು ಜನ ಸತ್ತರು, ಎಷ್ಟು ಜನ ಸತ್ತರು, ಹೀಗೆ ಇರ್ತದಲ್ಲ. ಒಂದು ನಿಮಿಷ. ಹಾಂ, ಸಾರಿ, ಎಲ್ಲಿಗೆ ಬಂತು ಇವಾಗ ಹೋಗೇ ಬಿಡ್ತಲ್ಲ. ಇವಾಗ ಏನೋ ಓದಕ್ಕೆ ಕೇಳಕತ್ತಿದ್ದು, ಎಲ್ಲಿತ್ತು ಅದು ಶೇರ್ ಆಯ್ತು ಇದಾಗದು ಇಟ್ಟಿದ್ದೆ ನಾನು, ಅದೆಲ್ಲ ಮಾರ್ಕು ಹಾಕಿರಲಿಲ್ಲ. ಇರಲಿ, ಏನಾಗ್ತದೆ, ಎಲ್ಲೆಲ್ಲೋ ಅನ್ಯಾಯಗಳಾಗಿರೋದನ್ನು ಏನು ಮಾಡ್ತೀವಿ ನಾವು ಕೇಳಿ, ಮೋಸ ಆಗಿದ್ದು ನೋಡಿ, ಅಯ್ಯೋ ಈ ಥರ ಮೋಸ ಮಾಡಿದ್ರೆ ಹೆಂಗೆ ಆಗ್ತದೆ, ನಮ್ಮ ಪ್ರಭಾವಳಿ ಏನಾಗ್ಬಿಡ್ತೈತೆ. ಆವಾಗ ನಮ್ಮ ಮನಸ್ಥಿತಿ ಏನಾಗ್ತದೆ, ನಾವು ಆರಾಮಾಗಿದ್ದು ಏನೋ ವಿಚಾರ ಮಾಡ್ಲಾರ ಸುಮ್ಮ ಕೂತ್ರು ಕೂಡ ಈ ಮೊಬೈಲಲ್ಲಿ ಟಿ ವಿಯಲ್ಲಿ ಯಾವ ಈ ಥರ ನೆಗೆಟಿವ್ ಆಲೋಚನೆ, ವಿಚಾರಗಳು, ವಾರ್ತೆಗಳು ಎಲ್ಲ ಕೇಳಿದ ತಕ್ಷಣ ಏನಾಗ್ತದೆ, ನಮ್ಮಲ್ಲಿ ವೈಬ್ರೇಷನ್ ಆಗಿಬಿಡ್ತೈತಿ. ಹೌದಪ್ಪ, ಹೌದು, ಬಿದ್ದರು, ಎದ್ರು, ಮತ್ತು ಹಂಗಾಯ್ತತ್ತ, ಹಿಂಗಾಯ್ತತ್ತ, ಮತ್ತು ಸತ್ರಂತ, ಅನ್ಯಾಯ ಆಯ್ತತ್ತ, ರೇಪ್ ಆಯ್ತಂತ, ಇವೆಲ್ಲ ನೋಡ್ರಿ ನೆಗೆಟಿವ್ ಆಲೋಚನೆಗಳೆಲ್ಲ. ಈ ಥರ ಆದಾಗ ಏನಾಗ್ತದೆ, ಇನ್ನೂ ಒಂಚೂರು ಹೆಚ್ಚಿಗೆ ಭಯ ಆಗ್ಬಿಡ್ತೈತೆ ನಮಗೆ ಅಲ್ಲ. ಆಲಿಸ್ತೀವಿ, ಮಾಡ್ತೀವಿರ್ತೀವಲ್ಲ. ಈ ರೀತಿ ಕೇಳಿಕೊಂಡು ವಾರ್ತೆಗಳು, ಈ ಥರ ಕೇಳುವ ವಾರ್ತೆಗಳು, ವಿಚಾರಗಳು ಸ್ವಲ್ಪ ಕಾಲಕ್ಕೆ ನಮ್ಮ ಮನಸ್ಸಿಗೆ ಅಂತರಾಳಕ್ಕೆ ಹೋಗಿ ಭಯವನ್ನು ಸೃಷ್ಟಿಸ್ತಾವೆ, ಪ್ರಾರಂಭ ಮಾಡ್ತಾವೆ. ಅಂದರೆ ನಮ್ಮ ಆಲೋಚನೆಗಳೇ ನಮ್ಮ ಭಯ, ನಮಗೆ ನಿಯಂತ್ರಣವಿಲ್ಲದೆ ಬರುವ ನಮ್ಮ ಆಲೋಚನೆಗಳೇ ಈ ಭಯಕ್ಕೆ ರೂಪಗಳು.
ನಿಯಂತ್ರಣ ಏನು ಇರೋಲ್ಲ. ಒಂದು ವಿಚಾರ ಮಾಡಿದ ತಕ್ಷಣ ಹೋಗಲಿ ಬಿಡು, ಏನೋ ಒಂದು ಸಮಾಧಾನ ಆಯ್ತು ಅಂತ ಸಮಾಧಾನ ಮಾಡ್ಕೊಳ್ಳೋ ಮನಸ್ಥಿತಿ ನಮ್ಗೆ ಇರೋಲ್ಲ. ಅದ್ರ ಹಿಂದೆ ಹಿಂದೆ ಓಡ್ಬಿಡ್ತೀವಿ ಆಲೋಚನೆಗಳು. ಮತ್ತೆ ಮತ್ತೆ ಹಾಗಾದ್ರೆ ಏನಾಯಿತು, ಹಿಂಗಾದ್ರೆ ಹಿಂಗೆ ಆಗಬೇಕಾ, ಮಾಡಬೇಕಾ, ಇದು ಅನ್ಯಾಯ ಅಲ್ಲೇನೋ, ಈ ಥರ ಹೆಂಗೆ ಇರಬೇಕು, ಹೇಗೆ ಜೀವಿಸಬೇಕು ಅಂತ ಭಾಳ ವಿಚಾರ ಆಲೋಚನೆ ಮಾಡ್ತೀವಲ್ಲ, ಅದು ಇನ್ನೂ ಹೆಚ್ಚು ಹೆಚ್ಚು ಈ ನಿಯಂತ್ರಣ ಇರಲಾರ್ದೆ ಏನೋ ಅದಕ್ಕೆ ಕಡಿವಾಣ ಹಾಕ್ಲಾರೆ ವಿಚಾರ ಮಾಡ್ತೀವಲ್ಲ ನಾವು, ಅದು ಇನ್ನೂ ಚೂರ ಭಯಗೊಳಿಸ್ತದೆ ನಮ್ಮನ್ನು. ಭಯದ ರೂಪಗಳಾಗಿಬಿಡ್ತಾವೆ ಅವು. ನಾವು ಯಾವಾಗ ನಿರ್ಭಯವಾಗಿ ಇರಬಲ್ಲವರಾಗುತ್ತೇವೋ ಆಗ ಅದಕ್ಕೆ ಅರ್ಥವೇನೆಂದರೆ, ನಾವು ಯಾವಾಗ ನಿರ್ಭಯವಾಗಿ ಇರಬಲ್ಲವರಾಗುತ್ತೇವೋ, ನಾವು ಯಾವಾಗ ನಿರ್ಭಯ, ಯಾವುದಕ್ಕೂ ಹೆದರಲಾರೆ ಅಂಜಲಾರೆ ಯಾವಾಗ ಇರ್ತೀವಿ ನಾವು, ಆಗ ಅದಕ್ಕೆ ಅರ್ಥವೇನೆಂದರೆ ನಮ್ಮ ಆಲೋಚನೆಗಳನ್ನು ನಾವು ಗೆದ್ದಿದ್ದೇವೆ ಎಂದು ಅರ್ಥ. ಏನೋ ಒಂದು ಬಂತು ಭಯ, ಇರಲಿ ಬಿಡು ಅಂತೇಳಿ ಸಮಾಧಾನ ಮಾಡಿಕೊಂಡು ಅದಕ್ಕೆ ತಕ್ಕನಂಗೆ ಉದಾಹರಣೆಗಳನ್ನು ಕಂಡುಕೊಂಡು, ಮೊನ್ನೆ ಆ ಥರ ಆಗಿತ್ತಲ್ಲ, ಅದೇನಿದು, ಅದ್ರ ಸಂಬಂಧ ಅಲ್ಲಿದು, ಅದರ ಪ್ರಸಂಗ ಅಲ್ಲಿದು, ಇದೇ ಬೇರೆ ಅದೇ ಬೇರೆ ಅಂದ್ಕೊಂಡು ಆಗಿದ್ದಾಯಿತು ಅಂತ ಸಮಾಧಾನ ಮಾಡಿಕೊಂಡು, ಮತ್ತು ಏನಾರ ಆಗಲಿ ಬಿಡುವ, ನನ್ನ ಕೈಯಿಂದ ಯಾವುದೈತಿ ಮಾಡೋಕ್ಕಾಗೋದು, ಆಯ್ತಲ್ಲ, ಅದಕ್ಕೆ ಸಜೆಷನ್ ಹುಡ್ಕೊಂಡು ಅದಕ್ಕೆ ಪರಿಹಾರನ ಹುಡ್ಕೊಂಡು ಅದಕ್ಕೆ ಸಮಾಧಾನವಾಗಿ ಇರ್ಬೇಕು. ನಾವು ಇದ್ದಾಗ ಅದಕ್ಕೆ ಅರ್ಥ ಏನಂದ್ರೆ, ಇಷ್ಟೆಲ್ಲ ಅನ್ಕೋತೀವಿ ನಾವು. ಯಾವುದೇ ಪ್ರಸಂಗ ಬಂದಾಗ ನಾವು ಸಮಾಧಾನವಾಗಿ ಸ್ಥಿತಿಯಲ್ಲಿ ಶಾಂತವಾಗಿರ್ತೀವಲ್ಲ, ಅದು ಗೆದ್ದಂಗೆ ಅಂತ ಅಲ್ಲ. ನಿಜ, ಅದು ಗೆದ್ದಂಗೆ. ಅದರಿಂದ ಭಯ ಬಿಡ್ಕೊಂಡು ಅದರಲ್ಲೇ ಸುತ್ತಿಕೊಂಡು ನನಗೆ ಯಾಕಾಯಿತು, ಹಿಂಗೆ ಯಾಕೋ ಆಯ್ತಪ್ಪ, ಯಾಕಾಯ್ತು ಅಂದ್ರೆ ಏನು ಮಾಡೋಕ್ಕಾಗ್ತದೆ, ಆಯಿತು ಅಷ್ಟೇ. ಅದಕ್ಕೆ ಏನಾಗಿ ಮಾಡಬೇಕು ಅದು ಮಾಡಬೇಕು ನಾವು. ಆಗಿರೋದು ಯಾಕಾಯ್ತು ಅಂದ್ರೆ ಕ್ವಶನ್ ಮಾಡ್ಕೋತ ಕೂತ್ರೆ ಆಗಿ ಹೋಗಿದ್ದಕ್ಕೆ ಮಾಡೋದೇನೈತಿ. ಯಾವುದೋ ಮನೆ ಘಟನೆ ಆಗಲಿ, ನಮ್ಮ ದೇಹಸ್ಥಿತಿ ಆಗಲಿ, ಮನಸ್ಥಿತಿ ಆಗಲಿ, ಮನೆಯೊಳಗೆ ಪ್ರಸಂಗಗಳು ಬಂದಾವಲ್ಲಿ, ಇವು ಯಾವುದಕ್ಕೆ ಆದ್ಕೊಂಡು ಏನೇ ಆದರೂ ಕೂಡ ಓಕೆ, ಆಯಿತು ನೆಕ್ಸ್ಟ್ ಅದಕ್ಕೆ ಉದಾಹರಣೆನು ಅದರಿಂದ ಹೊರಗಡೆ ಬಂದು ಅದಕ್ಕೆ ಪರಿಹಾರನ ಹುಡ್ಕೊಳ್ಳೋದು. ಇಷ್ಟು ಮಾಡಿದೀವಂದ್ರೆ, ಶಾಂತವಾಗಿ ಇಷ್ಟು ಪರಿಹಾರ ಹುಡ್ಕೊಳಕ್ಕೆ ಇಷ್ಟು ಮಾಡಿದೀವಂದ್ರೆ ಭಾಳ ಆರಾಮಂತು. ಗೆದ್ದಂಗಂತ ಅರ್ಧ ಗೆದ್ದಂಗಂತ ಹೇಳ್ತಾರೆ ಎಂದು ಅಂದರೆ ನಮ್ಮನ್ನು ನಾವು ಜಯಿಸಿದ್ದೇವೆ ಎಂದು ಅರ್ಥ. ನಮ್ಮನ್ನು ನಾವು ಜಯಿಸಿದೆವು ಅಂತ ಅರ್ಥ ಅಂತ. ನಿಜ ಅದು. ಎಷ್ಟು ಹೆಚ್ಚಾಗಿ ನಮ್ಮನ್ನು ನಾವು ಜಯಿಸುತ್ತೇವೋ ಅಷ್ಟು ಅದ್ಭುತವಾಗಿ ನಮ್ಮ ಜೀವನ ತಯಾರಾಗುತ್ತದೆ, ನೆನಪಿಟ್ಟುಕೊಳ್ಳಿ ಅಂತ ತಿಳಿಸ್ತಾರೆ. ಎಷ್ಟು ನಾವು ಹೆಚ್ಚು ಜಯವಾಗ್ತೀವೋ, ಧೈರ್ಯವಾಗಿ ಮುನ್ನುಗ್ತೀವೋ, ಆತ್ಮಸ್ಥೈರ್ಯ ಹೆಚ್ಚಿಗೆ ಮಾಡಿಕೊಂಡು ಮುನ್ನುಗ್ಗುತ್ತೀವೋ ಅಷ್ಟು ನಾವು ಅದ್ಭುತವಾಗಿ ಜೀವನ ತಯಾರಾಗ್ತದೆ ನಮ್ಮದು ಅಂತದ್ದು ನಿಜ. ನಮ್ಮ ಕೈಲಿ ಏನು ಮಾಡೋಕ್ಕಾಗಲ್ಲ, ಹೀಗೆ ಯಾಕಾಯಿತು ಅಂತ ಸೋತು ಮಾರಿ ಮಾಡ್ಕೊಂಡು ಕೂತ್ಕೊಂಡೇವು ಅಂದ್ರೆ ಏನಾಗ್ತದೆ, ಭಯ ಆಗಿಬಿಡ್ತೈತಿ. ಯಾವುದಕ್ಕೂ ಮುಂದೆ ಹರಿಯಂಗೆ ಆಗೋದಿಲ್ಲ, ಏನು ಉತ್ಸಾಹ ಇರುವುದಿಲ್ಲ. ಅದನ್ನೆಲ್ಲ ಆಗೋದಾಗಲಿ, ಏನಾಗುತ್ತಲ್ಲ ಅದು ಆಗೋದಾರ ಕೆಲಸ ಮಾಡೋಣಲ್ಲ. ಆಗದಿರೋದು ಅದನ್ನು ಏನೋ ಒಂದು ಪ್ರಸಂಗ ಆಗಿರ್ತದೆ, ಮತ್ತು ಯಾವುದಾದ್ರು ಒಂದು ನಮ್ಮ ಮನಸ್ಸನ್ನು ಬೇರೆ ಕಡೆ ತೊಡಗಿಸ್ಬೇಕು. ಮತ್ತೇನು ಮಾಡಬೇಕು, ಗಾರ್ಡನಿಂಗ್ ಮಾಡಬೇಕು. ಅದರಲ್ಲಿ ಏನೋ ಮನಸ್ಸಿಗೆ ಗೊಂದಲ ಆದಾಗ ಗಾರ್ಡನಿಂಗ್ ಮಾಡಬೇಕು. ಇಲ್ಲಾಂದ್ರೆ ನಮ್ಮ ಧ್ಯಾನ ಬಂಧುಗಳ ಜೊತೆ ಪ್ರೀತಿಯಿಂದ 2-4 ಮಾತಾಡಬೇಕು, ಮತ್ತು ಧ್ಯಾನ ಮಾಡಬೇಕು. ಮತ್ತು ಆಮೇಲೆ ಯಾರು ಧ್ಯಾನ ಪ್ರಚಾರ ಮಾಡಬೇಕು. ಈ ಒಳಗೆ ಸಂತೋಷದ ವಿಷಯಗಳು ಇರ್ತಾವಲ್ಲ, ಅವನ್ನ ತೊಗೋಬೇಕು. ನಂದಾಗಿದ್ದೆ ಒಂದು ದೊಡ್ಡ ಘಟನೆ ಮಾಡ್ಕೊಂಡು ಅದರೊಳಗೆ ಸುತ್ತಕೊಂಡು ಕೂತ್ಕೊಂಡೆ ಅಂದ್ರೆ ಅದು ಯಾವತ್ತೂ ನಮ್ಮ ಮನಸ್ಸಿಗೆ ಆನಂದ ಕೊಡೋದಿಲ್ಲ. ಅದು ಇನ್ನೊಂದಿಷ್ಟು ಹಿಂಸೆಗೊಳಗೆ ಮಾಡುತ್ತವೆ. ಹಾಗಾಗಿ ಏನು ಮಾಡಬೇಕು, ಆವಾಗ ಆತ್ಮಸ್ಥೈರ್ಯದಿಂದ ಅದನ್ನಲ್ಲೇ ಸಮಾಧಾನಕ್ಕೆ ಅದಕ್ಕೆ ಎಷ್ಟು ಸಾಲ್ವ್ ಮಾಡಬೇಕು ಅದಕ್ಕೆ ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಪಟ್ಟು ನನ್ನ ಮನಸ್ಥಿತಿನ, ನನ್ನ ಪರಿಸ್ಥಿತಿನ ನೋಡಿಕೊಂಡು ನಾನು ಬೇರೆದ ಕಡೆ ತೊಡಗಿಸ್ಕೋಬೇಕು. ತುಂಬ ಆನಂದ ಪಡೋಕ್ಕೇನು ರಗಡದವ, ಆಗಿದ್ದು ಒಂದೇ ಘಟನೆ ಐತೇನು ಅದರೊಳಗೆ ಸುತ್ತಾಕೊಂಡು ಕೂಡಕ್ಕೆ ನೋಡೋಕೆ ಭಾಳ ಚೆನ್ನಾಗದವ. ಒಳ್ಳೆ ಗಾರ್ಡನಿಂಗ್ ಮಾಡ್ಬೋದು. ಎಷ್ಟು ಚೆನ್ನಾಗಿ ಹೂಗಳ ಜೊತೆ ಮಾತಾಡ್ಕೊಂಡು, ಗಿಡಗಳ ಬಳ್ಳಿಗಳ ಜೊತೆ ಮಾತಾಡ್ಕೊಂಡು ಇರ್ಬೋದು. ಮತ್ತು ಮಕ್ಕಳ ಜೊತೆ ಪ್ರೀತಿಯಿಂದ ಆಗಿರೋ ಘಟನೆಯಲ್ಲಿ ಅದಕ್ಕೆ ಇನ್ನೊಂಚೂರು ಉಪಕಾರ ಹೆಚ್ಚಿಗೆ ಮಾಡೋದಾಗಲಿ, ಮತ್ತೇನಾಯಿತು ಆಗಿರೋದು ಒಂದು ಸಮಸ್ಯೆ ಆದ್ರೆ ಇನ್ನು ಮುಂದೆ ಏನಾಗ್ತದೋ ಅಂಥೇಳಿ ಸುತ್ತಮುತ್ತಲಿನವರಿಗೆ ಬೇಯೋದು ಅನ್ನೋದು, ನೀವು ಈ ಥರ ಇನ್ನು ಹೀಗಿರಬೇಕು, ನನಗೆ ಹೀಗಾಯಿತು, ನೀವು ಹೀಗಿರಬೇಕು, ಹಾಗೆ ಮಾಡಬೇಕು ಅಂತ ಅವ್ರಿಗೆ ಬುದ್ಧಿವಾದ ಹೇಳೋಕ್ಕೆ ಹೋಗಿ ಮತ್ತು ಆ ಥರ ಎಲ್ಲ ಪ್ರಶ್ನೆಗೆ ಇನ್ನೊಂದು ಪ್ರಶ್ನೆನ ಜೋಡಣೆ ಮಾಡ್ಕೋಬಾರ್ದು. ಆಗಿರೋ ಘಟನೆನೇ ದೊಡ್ಡದಾಗಿರ್ತದೆ. ಆವಾಗ ಎಲ್ಲರ ಮನಸ್ಸನ್ನು ಪ್ರೀತಿಯಿಂದ ಗೆದ್ದು ಅವ್ರಿಗಿನ್ನೋ ಕಮೆಂಟ ಜಜ್ಮೆಂಟ, ನಿಮ್ಮಿಂದ ಹಿಂಗಾಯಿತು, ನಿಮ್ಮಿಂದ ಹಾಗಾಯಿತು, ನೀವು ಸರಿ ಇದ್ದರೆ ಈ ಥರ ಆಗ್ತಿದ್ದಿಲ್ಲ ಎಲ್ಲ ಅನ್ನೋದನ್ನು ಬಿಟ್ಟು ಅದು ಆಗಿದ್ದು ಆಗೋಯ್ತು. ಯಾರಿಂದ ಆಗ್ತದೋ, ಯಾಕೆ ಆಯ್ತದೋ, ಏನಾಗ್ತದೋ ಗೊತ್ತಿಲ್ಲ. ಅದನ್ನು ಸಮಸ್ಯೆನ
ಒಂದು ಬಂದಿರೋ ಇತ್ತೀಚೆಗೆ ನನಗೆ 8 ದಿನದಲ್ಲಿ ಆಗಿರುವ ಘಟನೆಯ ಬಗ್ಗೆ ಅನುಭವ ನನ್ನ ಅನುಭವ ಆಗಿರೋ ಘಟನೆ ಒಂದಾಗಿತ್ತಂದ್ರೆ ನಾನು ಅದಕ್ಕೆ ರಿಲೇಟೆಡ್ ಆಗಿ ಬೇರೆ 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 ಮಕ್ಕಳಿಗೆ ಈ ಥರ ನೀವು ಮುಂದೆ ಹೀಗಿರಬೇಕು, ಅದು ಮಾಡಬಾರ್ದು, ಇದು ಹೀಗೆ ಮಾಡಬಾರ್ದು, ಹಾಗೆ ಮಾಡಬಾರ್ದು ಅಂತ ಹೊಸ ಪ್ರಶ್ನೆಗಳನ್ನು ಅದಕ್ಕೆ ಯಾಡ್ ಮಾಡಿಲ್ಲ, ನಾನು ಮಾಡಲಿಲ್ಲ. ಯಾಕಂದ್ರೆ ಆ ಪರಿಸ್ಥಿತಿ ಒಳಗೆ ನನಗೆ ಬರುವ ಆಲೋಚನೆಗಳು ತುಂಬ. ನನ್ನ ಪರಿಸ್ಥಿತಿ, ನನ್ನ ದೇಹ ಸ್ಥಿತಿ ಏನಾರ ನನಗೆ ಹುಷಾರಿಲ್ಲಾರ್ದಾಗ ಆಯಿತು ಅಂದ್ರೆ ಏನು ಶುರು ಮಾಡ್ತೀವಿ ಅಲ್ಲಿಗೇನೆ, ನನಗೆ ಹೀಗಾಗಕತ್ತು, ಮಕ್ಕಳು ಹಾಗಿರ್ರಿ, ಗಂಡ ಹೀಗಿರ್ರಿ, ರೊಕ್ಕ ಅಲ್ಲಿಡ್ರಿ, ರೊಕ್ಕ ಇಲ್ಲಿಡ್ರಿ, ಅದು ಮಾಡಿರಿ, ಇದು ಮಾಡಿರಿ ಅಂತ ಏನಾರು ಹೇಳಕ್ಕೆ ಹೋಗ್ತೀವಿ ನೋಡೋಣ ನಾವು. ಇಂಥವು ಹೇಳೋದನ್ನು ಅದಕ್ಕೆ ಯಾಡ್ ಮಾಡಬಾರ್ದು. ಬಂದಿರೋ ಘಟನೆ ಒಂದೇ ಸಾಲ್ವ್ ಮಾಡ್ಕೊಬೇಕು ಮೊದಲು ನಾನು. ಆಮೇಲೆ ಸಾಲ್ವ್ ಆದಮೇಲೆ ಮಕ್ಳಿಗೆ ಬುದ್ಧಿವಾದ ಹೇಳೋಣ. ಇದು ನಾನು ಕಂಡ್ಕೊಂಡಿರೋದು. ನಾನು 8 ದಿನದಲ್ಲಿ ನಾನೇ ಮಕ್ಕಳಿಗೆ ಅಲ್ಲಿ ಗಂಡನಿಗಾಲಿ ಈ ಥರ ಹೇಳಬಾರ್ದಪ್ಪ, ಏನೂ ಹೇಳಬಾರ್ದು. ಬಂದಿರೋ ಪರಿಸ್ಥಿತಿಗೆ ತಕ್ಕನಂಗೆ ಮೊದಲು ಆರಾಮ ಮಾಡ್ಕೊಂಡು ಮೊದಲೆಲ್ಲ ಕ್ಲಿಯರ್ ಮಾಡಿಕೊಂಡು ಅವ್ರಿಗೇನು ಬುದ್ಧಿ ಹೇಳಬೇಕು ಅಂತ ಕಲ್ತ್ಕೊಂಡಿರೋದು. ಇದು ಹೊಸದಾಗಿ ನಾನು ಕಲ್ತಿರೋದು ಇವತ್ತು. ಅದಕ್ಕೆ ಇನ್ನೊಂದು ಚೂರು ದೊಡ್ಡ ಗುಡ್ಡ ಮಾಡಿಲ್ಲ. ನನಗೇನಾಯಿತು ಅದ್ರ ಬಗ್ಗೆನೇ ಮಾತಾಡಿಕೊಂಡು ಅದ್ರ ಬಗ್ಗೆನೇ ಆರೈಕೆ ಮಾಡಿಕೊಂಡು ಅದರ ಜೊತೆನೂ ಇಲ್ಲ, ಅದನ್ನು ಬಿಟ್ಟು ಬೇರೆ ಬೇರೆ ಕೆಲಸಗಳಲ್ಲಿ ತೊಡಗಿ ಅದನ್ನು ಮರೆತು ಆರೋಗ್ಯನ ಕಾಪಾಡ್ಕೊಂಡಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟು ಮಾಡಬೇಕು. ಬಂದಿರೋ ಒಂದು ಘಟನೆ ಯಾವುದೋ ಒಂದು ಬಂದಿದ್ದಕ್ಕೆ ಎಲ್ಲದಕ್ಕೂ ಉಪಕಾರ ಹಾಕಿ ಜೋಡಣೆ ಮಾಡಬಾರ್ದು. ಮತ್ತೊಂದು ಪ್ರಶ್ನೆ ಅವಕ್ಕೆ ಇನ್ನೊಂದು ಜೋಡಣೆ ಮಾಡಿ ದೊಡ್ಡ ಗುಡ್ಡ ಮಾಡಬಾರ್ದು. ಬಂದಿರೋದು ಒಂದೇ ರಿಪೇರಿ ಮಾಡ್ಕೊಳ್ಳೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಭಯ ಏನಾಗ್ತದೆ, ನಮ್ಮ ಆಲೋಚನೆ, ವಾರ್ತೆಗಳು, ಯಾರು ಹೇಳಿದ್ದು ಕೇಳೋದು, ಇಲ್ಲಾಂದ್ರೆ ನಾವೇ ಮೊಬೈಲಲ್ಲಿ ನೋಡೋದು, ಟಿ ವಿಲಿ ನೋಡೋದು, ಇಲ್ಲ ನನ್ನಲ್ಲಿ ಬರುವ ವಿಚಾರ ಆಲೋಚನೆಗಳಿಂದ ಭಯದಿಂದ ಹೇಗೆ ಹೊರಗೆ ಬರಬೇಕು ಅಂತ ಗುರುಗಳು ತಿಳಿಸಿದ್ರಲ್ಲ. ಹೇಗೆ ಹೊರಗೆ ಬರಬೇಕು, ಅದಕ್ಕೆ ಗೆದಿಬೇಕು ನಾನು. ಅವಕುರಂದ್ರನ ಹೊರಗಡೆ ಬಂದು ಅವು ಬಂದರೆ ಬರಲಿ ಅಂತ ಧೈರ್ಯವಾಗಿ ಆತ್ಮಸ್ಥೈರ್ಯವಾಗಿ ಮುನ್ನುಗ್ತೀನಲ್ಲ, ಅಲ್ಲಿಗೆ ನನ್ನ ಜಯ ಆಯಿತು ಅಂತ ಗುರುಗಳು ತಿಳಿಸ್ತಾರೆ. ಶಾಂತವಾಗಿದ್ದು ಇಷ್ಟು ಮಾಡೋಣಲ್ಲ. ಇಷ್ಟು ಮಾಡಿದ್ರೆ ಜಯ ನಮ್ಮದೇ. ಜಯ ಬೇಕಾಗ್ಯದಲ್ಲ ನಮಗೆ. ಏನು ಸೋಲು ಗೆಲುವು ಬೇಕಾಗ್ಯದ? ನಮಗೆ ಸೋಲೋದು ಬೇಕಾಗ್ಯದನು? ಸೋಲೋದು ಬೇಕಾಗಿಲ್ಲ ಅಂದಮೇಲೆ ಜಯ ಬೇಕಾಗ್ಯದಂದ್ರೆ ಗುರುಗಳು ಏನು ತಿಳಿಸಿದ್ರು? ಈಗ ನೀವು ಜಯ ಬೇಕು ಅಂದರೆ ಹೀಗಿರಬೇಕು ಅಂತ ತಿಳಿಸಿದ್ರು. ಆತ್ಮಸ್ಥೈರ್ಯದಿಂದ ಅದನ್ನು ಪರಿಹಾರ ಮಾಡಿಕೊಂಡು ಇರಬೇಕೆ ಹೊರತಾಗಿ ನೀವು ಅದಕ್ಕೆ ಇನ್ನೂ ಆಲೋಚನೆ ಮಾಡಿ ಬೇರೆ ಬೇರೆ ವಾರ್ತೆಗಳನ್ನು ಕೇಳಿ ಇನ್ನೊಂದಿಷ್ಟು ಭಯಭೀತರಾಗಬೇಡ್ರಿ. ಧೈರ್ಯದಿಂದ ಮುನ್ನುಗ್ರಿ, ಆತ್ಮಸ್ಥೈರ್ಯದಿಂದ ಮುನ್ನುಗ್ರಿ. ಏನಾಗ್ತದೆ, ನಿಮಗೆ ಅದ್ಭುತವಾಗಿರೋ ಜೀವನ ತಯಾರಾಗ್ತದೆ ಅಂತ ಗುರುಗಳು ತಿಳಿಸಿದ್ರು ಅಲ್ಲ. ಅದ್ಭುತವಾದ ಜೀವನ ತಯಾರು ಮಾಡ್ಕೊಳಕ್ಕೆ ನಾವು ರೆಡಿ ಇದ್ದೀವಿ. ಯಾಕೆ ಹೇಳು? ಧ್ಯಾನ ಮಾಡ್ತೀವಿ, ಜ್ಞಾನಮೈತಿ, ಧ್ಯಾನ ಕೊಡ್ತಾರೆ, ಧ್ಯಾನ ಐತಿ, ಈ ಥರ ಎಲ್ಲ ರೀತಿಯಿಂದ ಎಲ್ಲ ಪಡ್ಕೊಂಡಿದ್ದೀವಲ್ಲ ಗುರುಗಳಿಂದ. ಅದ್ರ ಜೊತೆನೇ ಇದ್ದು ಸಾಗಿ ಜೀವನನ ಅದ್ಭುತ ಮಾಡ್ಕೊಳ್ಳೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಸ್, ಓಕೆ, ಥ್ಯಾಂಕ್ ಯು. ಅದ್ಭುತವಾಗಿತ್ತು ಇವತ್ತು. ಭಯದ ಬಗ್ಗೆನೇ ಇತ್ತು. ಆಲೋಚನೆ, ವಾರ್ತೆಗಳನ್ನು ಕೇಳಬಾರ್ದು. ನಮ್ಮ ಆಲೋಚನೆ ಜಾಸ್ತಿ ಮಾಡಬಾರ್ದು. ಬೇರೆ ಮಾಡಬಾರ್ದು. ಮತ್ತು ವಾರ್ತೆಗಳನ್ನು ಕೂಡ ಕೇಳೋಣ ಬೇಡ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಸ್, ಓಕೆ, ಥ್ಯಾಂಕ್ ಯು.